ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಇವತ್ತು ನಮ್ದು ಗೋವಾ ಟ್ರಿಪ್ ಇದು ಡೇ 2. ನಿನ್ನೆ ಹೆಂಗಾತು ಮಗ? ಈ ಕಡೆ ನಿನ್ನೆ ನಾನು ನಿಮಗೆಲ್ಲ ತೋರಿಸಿದ್ದೆ ಅಲ್ಲ, ಕ್ಯಾಸಿನೋದು ಬೋಟ್ ಎಲ್ಲ ಉಂಟು ಅಂತ ಹೇಳಿ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಇವತ್ತು ನಾವು ಗೋವಾದಲ್ಲಿ ಒಂದಷ್ಟು ಜಾಗಗಳಿಗೆ ಹೋಗುವ ಅಂತ ಅನ್ಕೊಂಡಿದ್ದೇವೆ. ತಿಂಡಿ ಆಯ್ತು ಉಡುಪಿ ಪ್ಯೂರ್ ವೆಜ್ ಕೆಫೆಯಲ್ಲಿ, ಆಯ್ತಾ? ಈಗ ನಾವು ಎಂತ ನೋಡ್ಲಬಹುದು, ಅದಕ್ಕೆ ಕೆಲವಕ್ಕೆ ಹೋಗೋದಿಲ್ಲ ಫೋರ್ಟಿಗೆ ರೇಸ್ ಮಾರ್ಗೋಸ್ ಅಂತ ಹೇಳಿ ಒಂದು ಫೋರ್ಟಿಗೆ ಹೋಗುದು. ಫೋರ್ಟ್ ಅಲ್ಲಿ ಸಿಗ್ತಾನೆ. ಎಲ್ಲಿ ಬೋಟ್ ನೀರು? ಅಲ್ಲಿದ್ದ ಚಂದ ಇದ್ದ. ನಾವೀಗ ಗಾಡಿ ಪಾರ್ಕ್ ಮಾಡಿ ಮೇಲೆ ಫೋರ್ಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹಿಂದೆ ನದಿ, ಆಯ್ತಾ? ನದಿ ಅಂತ ಹೇಳಿದ್ರೆ ಅದೊಂಥರ ಬ್ಯಾಕ್ ವಾಟರ್ ತರ ಸಮುದ್ರದ ಈ ಕಡೆ ಕಾವೇರಿ ನದಿ ಅಂತೆ. ಕಾವೇರಿ ಇದು ನಮ್ಮ ಮಡಿಕೇರಿಂದ ಆಚೆ. ಇಲ್ಲಿ ಮೇಲೆ ಫೋರ್ಟ್, ಅದು ಕಂಪ್ಲೀಟ್ ಆ ಕಡೆವರೆಗೆ ಹೀಗೆ ಫೋರ್ಟ್, ಆಯ್ತಾ? 50 ರೂಪಾಯಿ ಒಬ್ರಿಗೆ ಎಂಟ್ರಿ ಚಾರ್ಜ್. 8 ವರ್ಷದ ಒಳಗಿನ ಮಕ್ಕಳಿಗೆ ಅಲ್ಲ ಉಂಟು ಧರ್ಮಕ್ಕೆ, ಆಯ್ತಾ? ಬೇಗ ಕನ್ನಡಕ ಕೊಡ್ತೆ. 9ವರೆಗೆ ಇದು ಓಪನ್ ಆಗುದಾಯ್ತಾ? ಕರೆಕ್ಟ್ 9ವರೆಗೆ ನಾವಿಲ್ಲಿಗೆ ರೀಚ್ ಆಗಿದ್ದೇವೆ. ಇವತ್ತಿನ ಫಸ್ಟ್ ವಿಸಿಟರ್ಸ್ ನಾವೇ, ಸ್ಯಾಟರ್ಡೆಯ ಫಸ್ಟ್ ವಿಸಿಟರ್ಸ್. ಇಲ್ಲೊಂದು ಚರ್ಚ್ ಉಂಟು ನೋಡಿ ಹಿಂದೆ. ಓ, ಫೋರ್ಟ್ ಮೇಲೆ ಉಂಟು ನೋಡಿ. ಆರಿಲ್ಲ ಮಗಳು, ನಾವೇ ಹೋಪ ಅಲ್ಲ? ಯಾವ ಅಜ್ಜಿ? ಮೊನ್ನೆ ಹೋಯ್ದವ ಅಜ್ಜಿ? ಮೊನ್ನೆ ಇಲ್ಲಿಗೆಲ್ಲ ಹೋಯ್ದವಲ್ಲೇ? ಇಲ್ಲಪ್ಪ, ಅವಳ ಅಜ್ಜಿ ಮೊನ್ನೆ 2 ದಿವಸ ಮನೆಯಲ್ಲಿ ಇರಲಿಲ್ಲ, ಹಾಗೆ ಅಜ್ಜಿ ಇಲ್ಲಿಗೆ ಬಂದದ್ದಂತೆ ಅವಳ ಅಜ್ಜಿ. ಹೇಗೆ ಉಂಟು ನೋಡಿ, ಕೂತ ಹತ್ತಬೇಕು ಹೀಗೆ. ಇದೆಲ್ಲ ಮುರಕ್ಕಲ್ಲ? ಮುರಕ್ಕಲ್ಲ ಇದೆ. ನಮ್ಮ ಮುರಕ್ಕಲ್ಲಲ್ಲಿ ಹೀಗೆ ಹತ್ತಲಿಕ್ಕೆ ರೋಡ್ ಮಾಡಿದ್ದಾರೆ. ಹಿಂದಿನ ಜನ್ಮದ ನೆನಪಾದಾಗ ಹಾ, ನಡಿ ಹಚ್ಚೆ ಅಂತ ಓಡಿಸಿದ್ರ ಹಾಗೆ. ನೀನು ಈಗ ಹಾ ಮೇಲೆ ನೋಡಿ ಹೋಗಿ ಅಂತ ಹೇಳುದು, ಇಲ್ಲೇ ಹೇಳು ನೆನಪಾದದ್ದಲ್ಲ. ಒಳಗಿದ ನೆನಪಾಗ ಹಾಗೆಲ್ಲ ವಿಚಿತ್ರ ಪ್ರಾಣಿಗಳೆಲ್ಲ ಇರುದು ಅಂತ ಹೇಳಿದ್ರೆ ಹೀಗೆ ನೋಡಿ ಎಲ್ಲ ಕರಿಸ್ತೇನೆ. ಗೋವಾಗೆ ಬಂದು ಕರೆಕ್ಟ್ ಗೋವಾ ಗೇಟಪ್ ಅಲ್ಲಿ ಇದ್ದಾನೆ ನನ್ನ ತಮ್ಮ ನೋಡಿ. ಇವತ್ತು ಫುಲ್ ಏರ್ ಔಟ್ ಆಗ್ತದೆ ಹಾಗೆ ಗಾಳಿ ಆಡ್ತಾ ಇರ್ಲಿ ಅಂತ ಅವನು ಚಡ್ಡಿ ಹಾಕೊಂಡು ಬಂದದ್ದು, ಬರ್ಗಸ ಚಡ್ಡಿ ನೋಡಿ. ಹೋದರೆ ನದಿಲಿ ಸಿಕ್ಕುವೆ. ಮಂಜುಮೆಲ್ ಅಲ್ಲ, ಈ ಕೊಳವೆ ಬಾವಿ. ಮಗಳಿಗೆ ಟೊಪ್ಪಿ ಕೊಡಿಸಿ ಅಪ್ಪ ಹಾಕೊಂಡು ಬರ್ತಿದ್ದಾರೆ. ಮಗಳಿಗೆ ಬೇಡ ಅಂತೆ, ಯಾರಾದ್ರಂತೆ ಟೊಪ್ಪಿ ಹಾಕೊಂಡ್ರೆ ಆಯ್ತು. ಅಣ್ಣನನ್ನು ನೋಡಿ ಅಲ್ಲಿ ಬೇಕು ಬೇಕಂತ ಹೇಳ್ದು, ಮತ್ತೆ ಹಿಡ್ಕೊಳ್ಳಿಕ್ಕೆ ಅಮ್ಮ ಬಂದಿರು. ಹಾ, ಇದ ಹುಡುಗಿ ಮುಖಕ್ಕೆ ಹಾಕ್ಲಿಕ್ಕೆ ಬೇಡ ಕೊಟ್ಟದ್ದು ಅಪ್ಪ ಹಿಡ್ಕೊಂಬಲ್ಲ ಅದು. ಹಾ, ಈಗ ಸಫಲ ಕಡ್ತಾ ಉಂಟು ನೋಡು. ಈಗ ನಾವು ಫಸ್ಟ್ ವಿಸಿಟರ್ ಅಲ್ಲ, ಮಾವಿನ ಹಣ್ಣುಂಟು ಈ ಮರದಲ್ಲಿ ನಮಗೆ ಅಂತ ಸತ್ಯ ಅದೇ ಹೇಳಿದ್ದು. ಎಲ್ಲರೂ ಬಿದ್ದು ಸಿಕ್ಕಿದ್ರೆ ನಮಗೆ, ಅವರು ನಮಗಿಂತ ಹುಷಾರಿರುದಿಲ್ಲ. ಹೊರಗೆ ಬರುವ ಮುಂಚೆ ಎಲ್ಲ ತಗೊಂಡಿರ್ತಾರೆ ಇಲ್ಲಿಂದ. ಹಾ, ನೋಡಿಲ್ಲ, ಅಪ್ಪನಿಗೆ ಟೊಪ್ಪಿ, ಮಗಳಿಗೆ ಕನ್ನಡಕ. ನೋಡಿ ನೋಡಿ, ಒಂದು ಸಣ್ಣ ಹಡಗು ಹೋಗ್ತಾ ಉಂಟು. ಬಾರಿ ಚಂದ ಉಂಟಲ್ಲ ವ್ಯೂ. ಇದೊಂದು ವಿಡಿಯೋ ಸ್ಪಾಯ್ಲರ್. ಯಾರು ಪೋರ್ಚುಗೀಸರು ಬಿಟ್ಟೋಗಿದ್ದಾರೆ. ಕುಕ್ಕು ಕುಕ್ಕು
ಇದು ಫೋರ್ಟಿಗೆ ಎಂಟ್ರಿ. ಇಲ್ಲಿ ಕೆಳಗೆ ವ್ಯೂ ನೋಡಿ, ಡೈರೆಕ್ಟ್ ಎಕ್ಸಿಟ್. ಹರಿದ್ರೆ ಜಾಂಪ್. ಮೇಡಮ್ ತಂಗೆ ಹಿಡ್ಕೊ, ತಂಗೆ. ಅದ ಕೈಕಾಲ ನಡುಗುತ್ತೋ, ಬೇಡ ಹಿಡ್ಕೊ. ಈ ಮಕ್ಕಳನ್ನೆಲ್ಲ ನೋಡಿಕೊಂಡು ಸರ್ಕಸ್ ಮಾಡ್ತದೆ ಅಂತ ಹೇಳಿದ್ರೆ ಜೀವ ಬಾಯಿಗೆ ಬರ್ತದೆ. ಇಲ್ಲಿ ಒಂದು ಡೆತ್ ಹೋಲ್ ಅಂತ ಉಂಟು. ಅಲ್ಲಿ ಮೇಲಿಂದ ಅಲ್ಲಿ ಮೇಲೆ ಹೋಗಿ ನೋಡಿ ಕಷ್ಟೆ ಅಂತ ಇದೆ. ಎಂತ ಗೇಟ್ ಹೊಡೆದು ಬಂದ್ರೆ ಓಕೆ, ಶೂಟ್ ಮಾಡ್ಲಿ, ಎಣ್ಣೆ ಹಾಕದೆ ಮೇಲಿಂದ ಮೇಲೆ ಪೌ. ಇಲ್ಲಿ ಯಾರು ಬಂದರೆ ಮೇಲನ್ನ ಒಂದು ಶೂಟ್ ಮಾಡುದು, ಇಲ್ಲರ ಬೆಶ್ ಎಣ್ಣೆಯೋ ಬೆಶ್ನೀರೆ ಅಂತಾರೆ ಚೇಪುದು. ನಿನ್ನೆ ಹೋದ ಬೀಚ್ ಇದು ನದಿ, ಅದು ಜಾಯಿಂಟ್ ಆಗ್ತದೆ ಜಾಗ. ಚಂದ ಐತಲ್ಲ. ನಾವು ಆ ಸೈಡ್ ಹೋದ್ದಲ್ಲ ನಿನ್ನೆ, ಮಿರ್ಮಾರ್ ಬೀಚ್. ಎಂತ ಇದ್ದು ಮಗಳು ಮೇಲೆ ನೋಡಿ, ಮರದ ಮುಚ್ಚಿಗೆ ಇದೆಲ್ಲ ಅಷ್ಟು ಸೂಪರ್ ಉಂಟು. ಈ ಒಂದು ಇಡೀ ಹಾಲಲ್ಲಿ ಇಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಇತ್ತು ಅಂತ ಹೇಳಿ ಡೀಟೇಲ್ ಆಗಿ ಫೋಟೋಸ್, ಇನ್ಫಾರ್ಮೇಷನ್ ಎಲ್ಲ ಹಾಕಿದ್ದಾರೆ. ಸೂಪರ್. ಗೂಗಲ್ ಮ್ಯಾಪ್ ಹಾಕೊಂಡು ಬಂದದಂತೆ ವಾಸ್ಕೋ ಡ ಗಾಮ. ದಾರಿ ತಪ್ಪಿ ಬಂದದ್ರಿಂದ ನಾವು ಸಿಕ್ಕಿ ಬಿದ್ದದ್ದು. ಎಂತ ಇದ್ದು ಮೇಲೆ ಬಾರಿ ಚಂದ ಇದ್ದಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಕ್ಷಯನತ್ತೀಗ. ನಮಗೊಂದು ಉದ್ದ ಹಾಲ್ ಕೊಟ್ರೆ ಸಾಕು. ನಮ್ಮಮ್ಮ ನಮಗಾದ್ ಬೇಕತ್ತಿ ಗೂಗಲ್ ಮ್ಯಾಪ್. ವ್ಯೂ ನೋಡಿ, ವ್ಯೂ ಸಮುದ್ರ. ಈ ಕಡೆ ಇದು ನದಿ. ಉಂಟು ಆಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಇಲ್ಲೆಲ್ಲ ನೋಡಿ ಕೆಳಗೆ ಹಿಂದೆ ಹತ್ತಿ ಬರುದೆಲ್ಲ ಯಾವ ಥರ ಉಂಟು ಅಂತ. ಮಗ ಕೂರೇಡ ಬಾಯಿಲಿ ಬಗ್ಗೆಡ 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 ಬೀಳ್ತೋಳು. ಇದೆಲ್ಲ ನೋಡಿ ಪಿರಂಗಿಗಳು ಆಯ್ತಾ. 1 2 3 4 ಇದನ್ನು ಬಿದ್ದಿದೆ. ಇಲ್ಲಿಂದ ಬಂದ್ರೆ ಡಿಸ್ಕೌಂಟ್ ಅಂತ ಬಿಡ್ಲಿಕ್ಕೆ. ಇಲ್ಲೆಲ್ಲ ಮರ ಬೆಳೆದಿದೆ. ಇಲ್ಲಿ ಓಲ್ಡ್ ಇದು ಫೋರ್ಟ್ ಇದು ಫೋಟೋ ನೋಡಿದ್ರೆ ಇಲ್ಲೆಲ್ಲ ಖಾಲಿ ಇತ್ತು. ಅಮ್ಮಗೆ ಅಷ್ಟು ತಾಕತ್ತು ಬೇಕು ಮಾರಾಯ. ಅಮ್ಮ ಮೊದಲು ಕೆಳ ಅಲ್ಲಿ ಲೆಫ್ಟ್ ಮಾಡಿಕೊಂಡಿರ್ತಾರಲ್ಲ ಕಳ್ಳಂಗರು. ಅಪ್ಪು ಕಳ್ಳಂಗರು ಸೈನಿಕರು ಎಲ್ಲ ಕೆಳಗೆ ಲೆಫ್ಟ್ ರೈಟ್ ಮಾಡ್ತಿದ್ದ. ಬಾಂಬೆ ಇರುದೆ ಪಿರಂಗಿ ಬಾಬಾ ಹೇಳಿದೆ ಬತ್ತೆ ಹೇಳಿ ಮೆಲ್ಲ ಬಂತು. ಬಂದೆ. ಚುಬ್ಬಿ ಅದು ಅಲ್ಲ ಮಗಳ. ಇದೆಂತರ ಮಗಳಿದು? ಕೋಟ ಕೋಟೆ ಕೋಟೆ. ಬಾಬಾ ಮಗನೇ ನಾಗವಲ್ಲಿ ಮಾರ್ಚರಿ ಏನರೇ ನಾಗವಲ್ಲಿ ನಾಗವಲ್ಲಿ ಎಲ್ಲ ಸಾಧ್ಯ ಇಲ್ಲ ಮಾರೆ. ಸೆಖೆಗೆ ಒಳ್ಳೆ ಸೆಖೆ. ಮೇಲೆ ಬಂದಿದ್ದೇವೆ ಅಂತಲ್ಲದ ಒಂದು ಚೂರು ಗಾಳಿ ಇಲ್ಲ, ತೆಕ್ಕೊಳ್ಳಿಕ್ಕಾಗ್ತಾ ಇಲ್ಲ. ಸೆಖೆ. ಈ ಕಾಲದವರಿಗಂತ ಶಕ್ತಿ ಇಲ್ಲ. ಆಗ ಹೀಗೆಲ್ಲ ಮರಸ ಇರ್ಲಿಲ್ಲ, ಅವ್ರು ಹೇಗಿರ್ತಿದ್ರು ಇಲ್ಲಿ. ಅದವರಿಗೆ ತಾಕತ್ತು ಅಲ್ಲ, ನಮಗೆ ತಾಕತ್ತಿಲ್ಲ ಅಂತಲ್ಲ. ಹಲೋ, ನಾವು ಪಿಜ್ಜಾ ಬರ್ಗರ್ ತಿನ್ನೋದಿಲ್ಲ, ನಾವು ಕುಚ್ಚಿಲಕ್ಕಿ ಊಟ ಮಾಡೋದು. ಈ ರೈಸ್ ಮಾರ್ಗೋಸ್ 40 ಯಾವ ಥರ ಒಂದು ಇತ್ತು ಅಂತ ಹೇಳಿ ಮರದಲ್ಲಿ ಒಂದು ಕೆತ್ತನೆ ಮಾಡಿಟ್ಟಿದ್ದಾರೆ ನೋಡಿ. ನಾನು ಇದನ್ನು ಎಲ್ಲಿಂದ ವೀಡಿಯೋ ಶೂಟ್ ಮಾಡ್ತಾ ಇರೋದು ಅಂತ ಹೇಳಿದರೆ, ಈ ಮರದ ಕೆತ್ತನೆ ಯಾವುದ್ರೊಳಗೆ ಉಂಟು ಅಂತ ಹೇಳಿದರೆ
ಇದರ ಒಳಗುಂಟು ಈ ಕೋಟೆಯ ಒಳಗೆ. ಅದರೊಳಗಿಂದ ನಿಂತ್ಕೊಂಡು ನನಗೆ ಶಿಟ್ ಮಾಡ್ತಾ ಇರೋದು. ಅಲ್ಲೆಲ್ಲ ಬಲ್ಲೆ ಬೆಳದ್ದು ಮುಟ್ಲಾಗ ರೇಸ್ ಮಾರ್ಕೋಸ್ ಫೋರ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ರಿನೋವೇಷನ್ ಆಗೋ ಮೊದಲು, ರಿನೋವೇಷನ್ ಆದ ನಂತರ ಯಾವ ಥರ ಉಂಟು ಅಂಥೇಳಿ ಇಲ್ಲಿ ಫೋಟೋ ಹಾಕಿದ್ದಾರೆ. ಸೊ ಈಗ ಎಕ್ಸಿಟ್ ಹೇಗೆ ಗೊತ್ತಾಯ್ತಾ, ನಾವು ಅಲ್ಲಿ ಒಳಗಿಂದ ಅಲ್ಲಿ ಹಾಗೆ ಎಂಟ್ರಿ ಆದದ್ದು. ಅಲ್ಲೆಲ್ಲ ಒಳಗೆ ನೋಡ್ಕೊಂಡು ಬಂದು ಇಲ್ಲಿ ಕೆಳಗೆ ಎಕ್ಸಿಟ್ ಆಗ್ತಾ ಇದ್ದೇವೆ ರೇಸ್ ಮಾರ್ಕೋಸ್ ಫೋರ್ಟಿಂದ. ಇಲ್ಲೊಂದು ಸ್ವಲ್ಪ ಗಾಳಿ ಬೀಸ್ತಾ ಉಂಟಪ್ಪ. ಓ ಅಕ್ಷಯ, ನಿನ್ನ ತಲೆ ಫುಲ್ಲು ಬೋಳಾಗಿದೆ ನೋಡಿ ನೋಡಿ ನೋಡಿ. ಅಕ್ಷಯನ ತಲೆಯಲ್ಲಿ ಸೈಟ್ ಆಗ್ತಾ ಉಂಟು. ಬೇಕಾದವ್ರು ಬುಕ್ಕಿಂಗ್ ಮಾಡ್ಕೊಳ್ಳಿ. ಬಿಸಿಲು ಬಡಿಬೋದು ಬೇಗ. ಸೂಪರ್ ನೋಡಿ, ಸೂಪರ್ ಸೀನರಿ. ಹಾಂ, ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ಮಾರೆ. ನಿಮಗೆ ತೋರಿಸ್ಲಿಕ್ಕೆ ಒಂದೊಂದು ಗ್ಲಿಮ್ಸ್ ತಗೊಳ್ಳೋದು ನಾನು, ಮತ್ತೊಂದು 2 ನಿಮಿಷದಲ್ಲಿ ನಿಂತ್ಕೊಳ್ಳೋದು, ಮತ್ತೆ ಮೂವ್ ಆಗೋದು, ಆ ಥರ ಮಾಡ್ತಾ ಇದ್ದಾನೆ ಆಯಿತಾ. ಸೂಪರ್ ಉಂಟು ಪ್ಲೇಸ್. ನನಗೆ ಗೋವಾವೇ ಒಂಥರ ಇಷ್ಟ ಆಯಿತು. ಒಂಥರ ಹಳೆ ಕಾಲದ ಬಿಲ್ಡಿಂಗ್, ಒಂಥರ ವಿಂಟೇಜ್ ಫೀಲ್ ಕೊಡ್ತಾ ಉಂಟು ಗೋವಾ ಪ್ಲೇಸೇ ನನಗೆ ಇಷ್ಟ ಆಯಿತು. ನಾನು ಇಲ್ಲಿ ಬರುವ ಮುಂಚೆ ಇದ್ದ ನನ್ನ ಫೀಲಿಂಗ್ಸಿಗೂ ಈಗಕ್ಕೂ ತುಂಬ ವ್ಯತ್ಯಾಸ ಆಗಿದೆ ಗೋವಾದ ಬಗ್ಗೆ ನನ್ನ ವ್ಯೂ. ಇಲ್ಲಿ ಕೆಳಗಿನ ಪಾರ್ಟ್ ಆಯ್ತಾ ಇದು. ಅಲ್ಲಿ ರೋಡ್ ಉಂಟು. ಸೊ ಇಲ್ಲೆಲ್ಲ ತಂಪು ಉಂಟಾಯ್ತಲ್ಲ, ಮೇಲಷ್ಟು ಬಿಸಿತ್ತಲ್ಲ, ಎಷ್ಟು ತಂಪು ಉಂಟು ಗೊತ್ತಾ. ನೋಡಿ ಇಲ್ಲಿ ವೆಹಿಕಲ್ ಪಾಸ್ ಆಯಿತು. ಈ ಥರ ಉಂಟು, ಸೂಪರ್. ಇಲ್ಲೇ ಈ ಥರ ಮೇಲೆ ಹತ್ತಲಿಕ್ಕೆ, ಇದೇ ಥರ ಆ ಕಡೆಯಿಂದ ನಾವು ಕೆಳಗೆ ಇಳಿದು ಬಂದದ್ದು ಈ ಜಾಗಕ್ಕೆ, ಇಲ್ಲಿ ಮೇಲೆ ಹತ್ತಲಿಕ್ಕೆ. ಎಸ್, ತೋರ್ಸು. ನಮ್ಮ ಪುಟ್ಟಣ್ಣನಿಗೊಂದು ಮಾವಿನ ಹಣ್ಣು ಬಿದ್ದು ಸಿಕ್ಕಿತ್ತು. ಹಿಡ್ಕೇಡ ಮೇಲೆ ಫೋರ್ಟಿಂದ ಇಳಿದು ಬಂದು ಈಗೊಂದು ರಿಫ್ರೆಶ್ ಆಗಲಿಕ್ಕೆ ಬೊಂಡ ಅಗೋಡ ಫೋರ್ಟಿಗೆ ಬಂದಿದ್ದೇವೆ. ಇಲ್ಲಿ ಎಂಟ್ರೆನ್ಸ್ ಅಡಲ್ಟ್ಸಿಗೆ 25, 15 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಆಯಿತಾ. ಇಲ್ಲಿಯಾಗಿ ಹೋಗಿ ಫೋರ್ಟ್ ಅಲ್ಲಿ ಉಂಟು ನೋಡಿ, ಅಲ್ಲಿಗೆ ಹೋಗಬೇಕು. ಬಿಸಿಲು ಅಂದರೆ ಬಿಸಿಲು. ಒಳ್ಳೆ ಫಿಲಮ್ ಪ್ರೊಡ್ಯೂಸರ್ ಥರ ಕಾಣ್ತಾ ಇಲ್ವ ನಾನು? ಒಂದು ಶಾಲ್ ಹಾಕ್ಕೊಂಡು ಆಮೇಲೆ ತಲೆಗೆ ಟೊಪ್ಪಿ ಎಲ್ಲ. ಅಕ್ಷಯ, ಇದನ್ನು ತಾಳಿ ಹೇಳಕ್ಕೆ ಕೇಳ. ಇದು ನೀರು ಹಾಕೋದು, ನೀರು ಶೇಖರಣೆ ಹೋಪಲ್ಲೇ ಹೇಳಿಲ್ಲ. ಅಲ್ಲಿಂದೆಲ್ಲ ಶತ್ರುಗೆಲ್ಲ ಬಾರದ ಹಾಗೆ ಅವರದ್ದೇನೋರೊಂದು ಐಡಿಯಾ ಇರ್ತಲ್ಲ. ಇಂಥದ್ದೊಂದು ಮಹಾ ಹೇಸಿಗೆ ಕೆಲಸ ಆಯಿತು. ಯಾವುದೋ ಒಂದು ನಾವು ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದು ನಮ್ಮದೇ ಒಂದು ಕೆತ್ತನೆಗಳನ್ನು ಬಿಟ್ಟು ಹೋಗೋದು. ಎಂತ ಮಾಡಲಿಕ್ಕಾಗದಿದ್ರೂ ಪರವಾಗಿಲ್ಲ, ಈ ಥರದ್ದನ್ನೆಲ್ಲ ಮಾಡಬಾರ್ದು. ಇರು ತಾನು ಹಾಳು ಮಾಡೋದು ಅಂತ ಹೇಳಿದರೆ ಹೀಗೆ ಅಸಹ್ಯ. ಇಲ್ಲಿ ನೋಡಿ, ಇಲ್ಲಿಂದ ಒಂದು ವ್ಯೂ, ಆ ಕಡೆ ಸಮುದ್ರ ವ್ಯೂ. ದಿಸ್ ಇಸ್ ವಾಟ್ ಅ ಬ್ಯೂಟಿಫುಲ್ ವ್ಯೂ ಆಯಿತಾ. ಏನು ಕಾಣ್ತಾ ಇಲ್ಲ, ಅಲ್ಲಿರೋದು ಮಾತ್ರ ಸಮುದ್ರ ಆಯಿತಾ. ಅಷ್ಟು ಬಿಸಿಲುಂಟು, ಅಷ್ಟು ಬಿಸಿಲು, ಏನೂ ಕಾಣೋದಿಲ್ಲ. ಈ ಥರ ಮಾಡಿದ್ರೆ ಇಟ್ಕುತ್ತೆ ನೀನು. ಮಾವಿನ ಹಣ್ಣು ಬಿಸಾಕಿದವ, ಎಂಥವೂ ಕಾಣ್ತಿಲ್ಲ. ನಮ್ಮನ್ನು ಬಿಸಿಲು, ಫುಲ್ ಬಿಸಿಲು. ಅಲ್ಲಿರೋದು ಮಾತ್ರ ಸಮುದ್ರ. ಇಲ್ಲೇ ಕುಡಿದು ಬಾ. ತಂಗಿಗೂ ನೋಡ್ಬೇಕಾಗಿದೆ ಅಲ್ಲಿ ಒಳಗೆ ಎಂತ ಉಂಟಂತ. ಈ ಅಣ್ಣ ಕರ್ಕೊಂಡು ಹೋದ ದೊಡ್ಡ ಜನರಾಗೆ. ಅಲ್ಲಿ ಅವನಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಅವಳಿಗೆ ನೋಡಬೇಕು. ಇವನು ಮೆಲ್ಲ ಮೆಲ್ಲ ಪ್ರಯತ್ನ ಪಡೋದು. ಹೋಪ ಇನ್ನು ತಂಗೆ ಕರ್ಕೊಂಬ. ಅಂತೂ ಮಾವ ತೋರಿಸಿದ ಏನುಂಟು ಅದರೊಳಗೆ ಅಂತ ಹೇಳಿ. ಎಂತ ಇತ್ತು ಮಗ? ಏನಿಲ್ಲ ಅದರೊಳಗೆ, ಗೊತ್ತಾಯ್ತಲ್ಲ.
ಫೋರ್ಟಿನ ಒಳಗೆ ಹೋಗಿ ಬಂದಿದೆ ಆಯ್ತಾ. ತಡಿಲಿಕ್ಕೆ ಆಗ್ತಾ ಇಲ್ಲ ಬಿಸಿಲಲ್ಲಿ. ಮುಖ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಪುತ್ರಾಣಿ ಅವಳು ಕೆಂಪಾಗಿ ಹೋಗಿದ್ದಾಳೆ. ಶುಭಮ್ಮ ಎಂತ ಬೇಕು ನಿನಗೀಗ? ಚಿಚ್ಚು, ಅವಳಿಗೆ ಚಿಚ್ಚು ಬೇಕು, ಚಿಪ್ಸ್ ಬೇಕಾಗಿದೆ. ಅಬ್ಬಾ ಏನು ತಡೀತಾ ಇಲ್ಲ, ಅಷ್ಟು ಸೆಕೆ ಬಿಸಿಲು. ಕೂದಲು ನೋಡಿ, ಈಗಾದರೆ ನೀವು ಹೇಳೋದು ಕರೆಕ್ಟ್, ಸಹನವರೇ ತಲೆ ಬಾಚಿಕೊಳ್ಳಿ ಅಂತ ಹೇಳಿ ಆ ಥರ ಆಗಿದೆ ಈಗ. ಗಂಟೆ ಎಷ್ಟು? 12 ಆಗ್ತಾ ಬಂತು ಮಾರೆ. ನಾವು ಹೋದದ್ದು ಫಸ್ಟ್ ಫೋರ್ಟ್ ರೇಸ್ ಮಾರ್ಕೋಸ್ ಅಂತ ಹೇಳಿ, ಎರಡನೇ ಫೋರ್ಟ್ ಅಗೋಡಾ ಫೋರ್ಟ್. ಅದೆರಡು ನೋಡಿಕೊಂಡು ಇಲ್ಲಿ ಅಗೋಡಾ ಫೋರ್ಟಿಗೆ ಹೋಗುವಾಗಲೇ, ರೇಸ್ ಮಾರ್ಕೋಸ್ ಫೋರ್ಟ್ ಹೋಗಿ ಅಗೋಡಾ ಫೋರ್ಟಿಗೆ ಹೋಗುವಾಗಲೇ ಇನ್ ಬಿಟ್ವೀನ್ ಬೋಟಿಂಗ್ ಸಿಗ್ತದೆ. ನಾವು ಅಗೋಡಾ ಫೋರ್ಟಿಗೆ ಹೋಗಿ ಬಂದು ಬೋಟಿಂಗ್ ಮಾಡ್ತಾ ಇದ್ದೇವೆ. ಈ ಬೋಟಿಂಗಲ್ಲಿ ಹೋಗುವಾಗ 4 ವಿಷಯ ನಮಗೆ ಸಿಗ್ತದೆ ಆಯಿತಾ. ಒಂದು ಬೋಟಿಂಗ್ ಆಯ್ತಲ್ಲ ಹೇಗೂ. ಎರಡನೇದು ನಮಗೆ ನೀರಲ್ಲಿ ಡಾಲ್ಫಿನ್ ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ ಒಂದು ಮಿಲೇನಿಯರ್ ಹೌಸ್ ಅಂತ ಹೇಳಿ ಒಂದು ನೋಡ್ಲಿಕ್ಕೆ ಸಿಗ್ತದೆ, ರೆಸಾರ್ಟ್. ಅದು ಸುಮಾರು ಫಿಲಮ್ ಶೂಟಿಂಗ್ ಎಲ್ಲ ಅಲ್ಲಿ ಆಗಿದೆ. ಇನ್ನು ಮೂರನೇದು ಅಗೋಡಾ ಫೋರ್ಟ್ ಕಾಣ್ತದೆ, ಅಲ್ಲಿ ಲೈಟ್ ಹೌಸ್ ಕಾಣ್ತದೆ. 4ನೇದು ಅಲ್ಲಿ ಒಂದು ಗೋವಾದ್ದು ಮ್ಯೂಸಿಯಂ ಉಂಟು, ಅದನ್ನು ನೋಡ್ಲಿಕ್ಕೆ ಸಿಗ್ತದೆ. ಡಾಲ್ಫಿನ್ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ದು ಹೌದು, ಆದರೆ ಅದನ್ನು ನಮಗೆ ಕಂಟಿನ್ಯೂಸ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ, ಅದನ್ನೇ ನೋಡ್ಲಿಕ್ಕೆ ಸಿಗ್ತದೆ ಅಂತಲ್ಲ. ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ನಮಗೆ ಅವ್ರು ಹೇಳ್ತಾ ಇರ್ತಾರೆ, ಬೋಟ್ ಓಡಿಸೋರು, ಇಲ್ಲಿ ಬರ್ತದೆ ನೋಡಿ ಅಂಥೇಳಿ. ಜಸ್ಟ್ ಅದೊಮ್ಮೆ ಈ ಥರ ಜಂಪ್ ಮಾಡೋದು ಕಾಣ್ತದೆ ಬಿಟ್ಟರೆ ಅದನ್ನೇ ಈ ಥರ ಕೂತ್ಕೊಂಡು ನೋಡ್ಲಿಕ್ಕೆ ಸಿಗೋದಿಲ್ಲ ಆಯಿತಾ. ನಮಗೊಂದು 7-8 ಸಲ, 7-8 ಅಲ್ಲ 5-6 ಸಲದ್ದು ಆ ಥರ ಜಂಪ್ ಮಾಡೋದು ನೋಡ್ಲಿಕ್ಕೆ ಸಿಕ್ಕಿದೆ. ಗ್ರೇ ಕಲರಲ್ಲಿ ಉಂಟು ಡಾಲ್ಫಿನ್. 2 ಡಾಲ್ಫಿನ್ ನೋಡ್ಲಿಕ್ಕೆ ಸಿಕ್ಕೋದು, 2 ಇರೋದು ಕಾಣಬೇಕು ಗೊತ್ತಿಲ್ಲ. ಅದೊಂಥರ ಈ ಥರ ಜಂಪ್ ಮಾಡೋದು ನೋಡ್ಲಿಕ್ಕೆ ಸಿಗ್ತದೆ ಅಷ್ಟೇ. ಇಲ್ಲಿ ಕೆಳಗೆ ಸ್ಕೂಲಿನ ಥರ ಉದ್ದ ಕಟ್ಟಡ ಕಾಣ್ತಾ ಉಂಟಲ್ಲ, ಅದುವೇ ಗೋವಾದ್ದು ಮ್ಯೂಸಿಯಮ್. ಇದನ್ನು ನಾವಿಲ್ಲಿ ಬೋಟಲ್ಲಿ ಹೋಗುವಾಗ ಈ ಥರ ಉದ್ದಕ್ಕೆ ನೋಡಿಕೊಂಡು ಹೋಗ್ಬೋದು. ಬಟ್ ಆ ಮ್ಯೂಸಿಯಮಿಗೆ ಹೋಗಬೇಕು ಅಂತ ಹೇಳಿದರೆ ಬೇರೆ ದಾರಿ ಉಂಟು, ಅಲ್ಲಿ ನಾವು ವಾಹನದಲ್ಲಿ ಹೋಗಬೇಕು. ಆ ಕಡೆ ಮೇಲೆ ಇರೋದು ಲೈಟ್ ಹೌಸ್. ಇದು ಮಿಲೇನಿಯರ್ ರೆಸಾರ್ಟ್ ಇಲ್ಲಿ ಕಾಣ್ತಾ ಇರೋದು. ಇಲ್ಲಿ ಹಾಗೆ ತುಂಬ ಫಿಲಮ್ ಶೂಟಿಂಗ್ ಎಲ್ಲ ಆಗ್ತದೆ. ಬೋಟಿಂಗ್ ಎಲ್ಲ ಮುಗಿಸಿ ನಾವು ಮೀರಾಬಾಯಿ ಅಂತ ಹೇಳಿ ಒಂದು ವೆಜ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದೆವು. ಸುಮಾರು ವೆಜ್ ರೆಸ್ಟೋರೆಂಟ್ ಉಂಟಾಯ್ತಾ ಗೋವಾದಲ್ಲಿ. ನಾವೆಲ್ಲ ಗೂಗಲ್ ಮಾಡಿಕೊಂಡೇ ಹೋದದ್ದು. ನಾವು ಭಾಗ ಬೀಚಿಗೆ ಹೋಗುವ ದಾರಿಯಲ್ಲಿ ನಮಗೆ ಮೀರಾಬಾಯಿ ವೆಜ್ ರೆಸ್ಟೋರೆಂಟ್ ಸಿಕ್ಕಿದ್ದು, ನಾವು ಅದಕ್ಕೆ ಹೋದೆವು. 2-3 ಉಂಟು ಮೀರಾಬಾಯಿ ವೆಜ್ ರೆಸ್ಟೋರೆಂಟ್ ಅಂಥೇಳಿ. ಇಲ್ಲಿ ಭಾಗ ಬೀಚಲ್ಲಿ 4 ಗಂಟೆಗೆ ನಮ್ಮ ಕಾರಿಗೆ ಪಾರ್ಕಿಂಗ್ ಚಾರ್ಜ್ 100 ರೂಪಾಯಿ ತಗೊಂಡ್ರು. ಬಿಸಿಲಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಮುಖ, ಮೊಬೈಲ್ ಮುಖ ಎಲ್ಲ. ಇದು ಭಾಗ ಬೀಚಿಗೆ ಬಂದಿದ್ದೇವೆ ಆಯ್ತಾ. ಭಾರ್ಗವನ ನೋಡಿ, ಅವನು ಫುಲ್ ಪ್ರಿಪೇರ್ ಆಗಿ. ನೀನು ಚಪ್ಪಲಿ ಎಂತಕ್ಕೆ ತೆಗೆದು ಹೋಗು, ಚಪ್ಪಲಿ ಹಾಕು. ಬಿಡು ಬಿಡು ಬಿಡು, ಕೆಳ ಮಡುಗು. ಬೀಚಲ್ಲಿ ಆಡಲಿಕ್ಕೆ ಮನೆಯಿಂದ ಅವನ ಟಿಪ್ಪರ್, ಆಮೇಲೆ ಇದು ಮಣ್ಣಲ್ಲಿ ಆಡೋದನ್ನೆಲ್ಲ ಹೊತ್ಕೊಂಡು ಬಂದಿದ್ದಾನೆ. ಅವನು ಸಮುದ್ರದಲ್ಲಿ ಆಡಲೇಬೇಕು ಅಂತೇಳಿ ಫುಲ್ ಪ್ರಿಪೇರ್ ಆಗಿ ಬಂದದ್ದು. ಹಾಗಾಗಿ ಸಮಯ ಅವರಿಗೋಸ್ಕರವೇ ಮೀಸಲಾಯ್ತಾ ನಮ್ಮದು. ಈಗ ಗಂಟೆ ಎಷ್ಟು? ಇನ್ನೊಂದು 5 ಗಂಟೆವರೆಗೆ ಬೇಕಾದಾಗೆ ನೀರಲ್ಲಿ ಸೊಕ್ಕಿಕೊಳ್ಳಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ ಆಯಿತಾ. ಇಲ್ಲೆಲ್ಲ ನೋಡಿ ಈ ಥರ ಹಟ್ಟು ಥರ ಎಲ್ಲ ಉಂಟಾಯ್ತಾ. ಇದಕ್ಕೆಲ್ಲದಕ್ಕೆ ಸಹ ಚಾರ್ಜಸ್ ಉಂಟು ಕೂತ್ಕೊಂಡೆ. ಖಾಲಿ ಉಂಟಲ್ಲ ಅಂತ ಕೂತ್ಕೊಂಡ್ರೆ ಆಮೇಲೆ ಡಬ್ಬು ಕೊಡಿ ಅಂತ ಹೇಳ್ತಾರೆ ಅಷ್ಟೇ ನೋಡಿ. ಇವನಿಗೆ ಇಷ್ಟಕ್ಕೆ ಸಮುದ್ರಕ್ಕೆ ಬರಬೇಕಾದದ್ದು ನೋಡಿ. ಯಾವತ್ತು ನಾನು ಜಾಯ್ನ್ ಆಗ್ತಿದ್ದಲ್ಲ, ಇವತ್ತು ಅಪ್ಪ ಜಾಯ್ನ್ ಆಗಿದ್ದಾರೆ ಮಣ್ಣಲ್ಲಿ ಆಟ ಆಡಲಿಕ್ಕೆ.
ಹೇಗುಂಟು ನೋಡಿ ಭಾಗ ಸಮುದ್ರ. ಇದರಿಂದ ತುದಿವರೆಗೂ ಉಂಟು ಸಮುದ್ರ. ನೀರು ನಮಗೆ ಸಹ ನೀರಲ್ಲಿ ಹಾಕೋದಿತ್ತಲ್ಲ, ಹಾರ್ಬೋದಿತ್ತು. ಹಾರ್ತೀಯಾ? ಬಟ್ ತಂಗಿ ಇದು ಒಂದ್ಸಲ ಮತ್ತೆ ಹಾಕಿಕೊಂಡು ವಾಪಸ್ ಕಾರಲ್ಲಿ ಹೋಗ್ಬೇಕು. ಒಳ್ಳೆ ಬಿಸಿಲಲ್ಲಿ ಕರೆನ್ಸ್ಲಿಕ್ಕೆ ಕೂತವರಾಗಿ ಕೂತಿದ್ದೇವೆ ನಾವು. ಇಲ್ಲಿ ನೋಡಿ ಅಪ್ಪ ಹೊಯ್ಗೆ ಒಕ್ಕಿ ಕೊಡ್ತಿದ್ದಾರೆ ಮಕ್ಕಳಿಗೆ, ಆಯ್ತಾ. ಅಲ್ಲಿ ಅವಳೊಬ್ಳೆ ನೋಡಿದ್ದು ಭಾರಿ ಗೌಜಿ ಆಯ್ತಾ. ಇಲ್ಲಿ ನಮ್ಮ ಹಿಂದೆ ಎಲ್ಲ ರೆಸ್ಟ್ ಮಾಡಲಿಕ್ಕೆ ಉಂಟಲ್ಲ ಸೀಟ್, ಅದಕ್ಕೆ 1 ಅವರಿಗೆ 100 ರೂಪಾಯಿ, 1 ಗಂಟೆಗೆ 100 ರೂಪಾಯಿ ಪೇ ಮಾಡಬೇಕು. ದುಡ್ಡಿದ್ರೆ ದುನಿಯಾ ಅಷ್ಟೇ. ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಸಿಲಲ್ಲಿ. ಇಲ್ಲಿ ರೆಸ್ಟ್ರಿಕ್ಷನ್ 6 ಗಂಟೆ ಮೇಲೆಲ್ಲ ಕಳಿಸ್ತಾರೆ. ಆಚೆ ಹೋಗಿ ಹಲೋ ವೈಗೆಲ್ಲ ಮಾಡವಲ್ಲ ಉದಾಸ. ಭಾರ್ಗವ ಇಲ್ಲಿ ಒಂದು ಕಾಗೆ ನಮ್ಮ ಹತ್ತಿರವೇ ಬರ್ತಾ ಉಂಟು. ಅಲ್ಲಿ ಒಂದು ಕುಲ್ಫಿ ಮಾರಿ ಹೋದ್ರು, ಅದು ಸ್ವಲ್ಪ ಎಲ್ಲ ಬಿದ್ದಿತ್ತು, ಅದಂತ ಇಲ್ಲಿಗೆ ಬಂದಿದೆ. ಇಲ್ಲಿ 2 ಕಾಗೆ, ಒಂದಿಲ್ಲುಂಟು ಒಂದಿಲ್ಲುಂಟು, ಇದು ಸುಮಾರು ಉಂಟು. ಅವುಗಳಿಗೆ ಅಭ್ಯಾಸ ನೋಡಿ ತಿಂದು ತಿಂದು. ನಮ್ಮದು ಇಂಥದ್ದು ಬೀಚೆಲ್ಲ ಸುತ್ತಾಟ ಮುಗಿಸಿ ರೂಮಿಗೆ ಬಂದು ಫ್ರೆಶನ್ ಅಪ್ ಎಲ್ಲ ಆಯ್ತು ಅಲ್ವಾ. ಇದು ನನಗೆ ಡೌಟ್ ಆಯ್ತು, ನಾನೆಂತ ತಪ್ಪಿಡಿದ್ದು ನಾನು. ಸೊ ಇನ್ನು ನಮಗೊಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಅದು ಏನು ಎಂತ ಅಂತೆಲ್ಲ ನಿಮಗೆ ನಾಳಿನ ಬ್ಲಾಗಲ್ಲಿ ಗೊತ್ತಾಗ್ತದೆ. ಇವತ್ತಿನ ಡೇ ಹೇಗಾಯ್ತು? ಯಾವುದು ಗುಡ್ ಅನ್ನಿಸಿತು? ಎಲ್ಲ ಪ್ಲೇಸ್ ಒಳ್ಳೇದಿತ್ತಲ್ಲ. ಎಲ್ಲ ಪ್ಲೇಸಿಗೆ ಕರೆನ್ಸಿ ಹೋದಾಗ ಆಬ್ವಿಯಸ್ಲಿ ತಿರ್ಗಾಟ ಅಂತ ಹೇಳಿದ್ರೆ ಹಾಗೆ. ಸೊ ನನ್ ಸ್ವಲ್ಪ ಟ್ಯಾನ್ ಆದ ಫೀಲ್ ಬರ್ತಾ ಉಂಟು. ಹಚ್ಬೇಕು ಹೆಣ್ಮಕ್ಳಿಗೆ ಹಾಗೆ ಸನ್ಸ್ಕ್ರೀನ್ ಎಲ್ಲ. ನಾನು ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ ಹಾಕೋದು. ಅವನ ಸೈಡ್ ಡಾಕ್ಟರ್ ಸಜೆಸ್ಟ್ ಮಾಡುವಾಗ ಆಯ್ತಾ. ಅವನ ತಲೆ ಫ್ಲಾಟ್ ತಗೊಳ್ತಾ ಇದ್ದೇನೆ, ಜಾಗ ಸೈಟ್. ಹೌದು, ಯಾರಿಗೆ ಬೇಕು ಕೂದಲು ಅಕ್ಷಯ ಮಾರಾಟಕ್ಕೆ ಇಟ್ಟಿದ್ದಾನೆ. ಸೊ ಇವತ್ತಿನ ದಿನ ಅಂತೂ ಗುಡ್, ಸೂಪರ್ ಆಗಿತ್ತು. ಇನ್ನು ನಾಳಿನ ಬ್ಲಾಗಲ್ಲಿ ನಾವು ಸಿಗ್ತೇವೆ. ಇದಾಗಿತ್ತು ನಮ್ಮ ಗೋವಾ ಡೇ 2. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.